ಈಶ್ವರನ ಹೂದೋಟವೆನಿಸಿದ ಪದ್ಯಾಣದಲ್ಲಿ ಇಂದಿನಿಂದ ಏಪ್ರಿಲ್ 6ರವರೆಗೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ. ಪ್ರಶಾಂತ ಪ್ರಕೃತಿಯ ಸೊಬಗು, ಹಸಿರು ಸಿರಿಯ ಮಧ್ಯೆ ಇರುವ ಬಂಟ್ವಾಳ ತಾಲೂಕಿನ ಕರೋಪಾಡಿ ಗ್ರಾಮದ ಪದ್ಯಾಣದಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಏಪ್ರಿಲ್ 6ರವರೆಗೆ ನಡೆಯುವ ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗಿದೆ. ಇನ್ನು ಮಂಗಳೂರಿನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ, ಹೈಕೋರ್ಟ್ ಹಿರಿಯ ನ್ಯಾಯವಾದಿ ಡಾಕ್ಟರ್ ಅರುಣ್ ಶ್ಯಾಮ್ ಈ ವಿಷಯ ತಿಳಿಸಿದರು. ಸಪರಿವಾರ ಶ್ರೀ ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥಿಸಿದ್ರೆ ವಿದ್ಯೆ, ಬುದ್ಧಿ, ಆರೋಗ್ಯ, ಉದ್ಯೋಗ, ವಿವಾಹ, ಸತ್ಸಂತಾನ ಹಾಗೂ ಕೃಷಿ ಸಮೃದ್ಧಿಗಳನ್ನು ಅನುಗ್ರಹಿಸುತ್ತಾನೆ ಎಂಬ ನಂಬಿಕೆ ಇದೆ. ಶಿವನ ಜೊತೆ ಶಕ್ತಿಯ ನೆಲೆಯಾಗಿರುವ ಹಿನ್ನೆಲೆ ಇಲ್ಲಿ ನಡೆಯುವ ಶ್ರೀ ಚಕ್ರ ಪೂಜೆ ಹಲವರಿಗೆ ಉತ್ತಮ ಫಲವನ್ನು ಒದಗಿಸಿದೆ. ಸಂಗೀತ, ಯಕ್ಷಗಾನ, ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಪದ್ಯಾಣ ಹಾಗೂ ಅದಕ್ಕೆ ಹೊಂದಿಕೊಂಡಂತಿರುವ ಪ್ರದೇಶಗಳಿಗೆ ಸೇರಿದವರು ರಾಜ್ಯ, ರಾಷ್ಟ್ರ ಖ್ಯಾತಿ ಗಳಿಸಿದ್ದಾರೆ. ಮಧ್ಯಾಹ್ನಕ್ಕೆ ಪದ್ಯಾಣ ಎಂಬುದು ಇಲ್ಲಿ ಪ್ರಚಲಿತದಲ್ಲಿರುವ ಹಳೆಯ ಆಡು ನುಡಿ ಎಂದವರು ಕ್ಷೇತ್ರದ ಮಹತ್ವವನ್ನ ವಿವರಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಆಡಳಿತ ಮುಕ್ತೇಸರ ಸೇರಾಜೆ ಸತ್ಯನಾರಾಯಣ ಭಟ್, ಬ್ರಹ್ಮಕಲಶೋತ್ಸವ ಸಮಿತಿ ಸಂಚಾಲಕ ಸೇರಾಜೆ ಗೋಪಾಲಕೃಷ್ಣ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಪದ್ಯಾಣ ಮಹಾಲಿಂಗೇಶ್ವರ ಅಂತ ಹೇಳಿದ್ರೆ ಈಶ್ವರನ ಹೂದೋಟದಲ್ಲಿರುವ ಮಹಾಲಿಂಗೇಶ್ವರ ಹೂದೋಟದಲ್ಲಿರುವಂಥದ್ದು ಪದ್ಯಾಣದಲ್ಲೇ. ಅಂತ ಒಂದು 600 ವರ್ಷ ಇತಿಹಾಸವುಳ್ಳ ವಿಟ್ಲದ ಅರಸರಿಂದ ಸ್ಥಾಪಿಸಲ್ಪಟ್ಟ ದೇವಸ್ಥಾನಗಳಲ್ಲಿ ಪದ್ಯಾಣ ಕೂಡ ಒಂದು. ಈ ರೀತಿಯಾದಂಥ ಒಂದು ಹಿನ್ನೆಲೆ ಇರತಕ್ಕಂತಹ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶ ಈಗ ಒಂದು ಹಂತಕ್ಕೆ ಬಂದು ಬ್ರಹ್ಮಕಲಶೋತ್ಸವಕ್ಕೆ ತಲುಪಿದ್ದೇವೆ ನಾವು. ಅತ್ಯಂತ ಸುಂದರವಾದ ಹಳ್ಳಿಯ ಪರಿಸರದಲ್ಲಿರುವಂತಹ ಸುತ್ತ ಬಾಳೆ, ತೆಂಗು, ಅಡಿಕೆ, ಇದರಿಂದ ಶೃಂಗಾರ ನೈಸರ್ಗಿಕವಾಗಿ ಮಾಡಿಕೊಂಡಂತಹ ಈಶ್ವರನ ಸನ್ನಿಧಿ ತುಂಬ ಶಕ್ತಿ ಹಾಗೂ ಕಾರಣಿಕ ಇರುವಂತಹ ಒಂದು ಕ್ಷೇತ್ರ. ಇಲ್ಲಿಯ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಈ ಬ್ರಹ್ಮಕಲಶೋತ್ಸವದ ತಯಾರಿ ತುಂಬ ಸುಂದರವಾಗಿ ಕಲ್ಪನೆಯೊಂದಿಗೆ ಬರ್ತಾ ಇದೆ. ಇಲ್ಲಿ ಸುಮಾರು ದಿನಕ್ಕೆ 10,000 ಜನ ಭಕ್ತಾದಿಗಳು ಬಂದು ದರ್ಶನ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ. ಈಗಾಗಲೇ ಹಲವಾರು ಉಪಸಮಿತಿಗಳನ್ನು ಮಾಡಿ ಸುಂದರೀಕರಣ ಹಾಗೂ ಅಲಂಕಾರ ಮತ್ತು ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೂಡ ತಯಾರಿಗಳನ್ನು ಕೂಡ ಮಾಡಿಕೊಂಡು ಈಗ ಇದು ಬ್ರಹ್ಮಕಲಶಕ್ಕೆ ಸನ್ನದ್ಧವಾಗಿ ನಿಂತಿದೆ. ಕಾರ್ಯಕ್ರಮದಲ್ಲಿ ವಿಶೇಷತೆ ಏನು ಅಂತ ಹೇಳಿದರೆ, ಅನೇಕ ಜನ ಸಂತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈಗಾಗಲೇ ನಿಮಗೆ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ. ಈ ಸಂತರ ಮಾರ್ಗದರ್ಶನ, ದಿವ್ಯ ಸಾನ್ನಿಧ್ಯ, ಆಶೀರ್ವಚನಗಳು ನಮಗೆ ಕೇಳಲಿಕ್ಕೆ ಸಿಗ್ಬೋದು. ಅದರ ಜೊತೆಗೆ ಧಾರ್ಮಿಕ ಉಪನ್ಯಾಸ ಕೂಡ ನಡೀಲಿಕ್ಕಿದೆ. ನಾಡಿನ ಶ್ರೇಷ್ಠ ಧಾರ್ಮಿಕ ಉಪನ್ಯಾಸ ನೀಡುವಂತಹ ಯಾರು ಪ್ರತಿಭೆಗಳಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಧಾರ್ಮಿಕ ಉಪನ್ಯಾಸ ಕೂಡ ಮಾಡಲಿಕ್ಕಿದೆ.